ನೆಕ್ಸ್ಟ್ ಅಟ್. ಓಕೆ, ಸೊ ಅಟ್ ಪದದ ವ್ಯತ್ಯಾಸ ಮತ್ತು ಅರ್ಥವನ್ನು ತಿಳಿಯೋಣ. ಅಟ್ ಇದು ಸಾಮಾನ್ಯವಾಗಿ ನಿರ್ದಿಷ್ಟ ಸ್ಥಳವನ್ನು ಸೂಚಿಸುತ್ತದೆ. ಒಂದು ನಿರ್ದಿಷ್ಟ ಸಮಯವನ್ನು ಸೂಚಿಸಲು ಸಹ ಇದನ್ನು ಬಳಸಲಾಗುತ್ತದೆ. ಅರ್ಥ ಆಯ್ತಾ? ಒಂದು ಸ್ಪೆಸಿಫಿಕ್ ಟೈಮ್ ಅಂತ ಹೇಳ್ತೀವಿ, ಅಂದ್ರೆ ನಿರ್ದಿಷ್ಟ ಸಮಯವನ್ನು ಸೂಚಿಸಲು ನಾವು ಅಟ್ ಎಂಬ ಪದವನ್ನು ಬಳಸ್ತೀವಿ. ಸೊ ಇದು ಸಾಮಾನ್ಯವಾಗಿ ಒಂದು ಸ್ಪೆಸಿಫಿಕ್ ಲೊಕೇಶನ್ ಅಥವಾ ಸ್ಪೆಸಿಫಿಕ್ ಪ್ಲೇಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಸೂಚಿಸುತ್ತದೆ. ಈಗ ಉದಾಹರಣೆಗೆ, ಐ ಆಮ್ ವೇಟಿಂಗ್ ಫಾರ್ ಯು ಅಟ್ ದ ಬಸ್ ಸ್ಟಾಪ್. ನಾನು ನಿಮಗಾಗಿ ಬಸ್ ನಿಲ್ದಾಣದಲ್ಲಿ ಕಾಯುತ್ತಿದ್ದೇನೆ. ಅರ್ಥ ಆಯ್ತಾ? ಸೊ ಎಲ್ಲಿ ವೇಟ್ ಮಾಡ್ತಾ ಇರೋದು? ಬಸ್ ಸ್ಟಾಪ್ ಹತ್ರ. ಸೊ ಅಟ್ ದ ಬಸ್ ಸ್ಟಾಪ್ ಅಂತ ಬರಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ಬಸ್ ಸ್ಟಾಪ್ ಅಂದ್ರೆ ನಮಗೆ ಅದು ಒಂದು ನಿರ್ದಿಷ್ಟ ಜಾಗದ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇದೆ, ನಿರ್ದಿಷ್ಟ ಸ್ಥಳದ ಬಗ್ಗೆ ಗೊತ್ತಾಗ್ತಾ ಇದೆ. ಅರ್ಥ ಆಯ್ತಾ? ಲೆಟ್ಸ್ ಮೀಟ್ ಅಟ್ ದ ಕೆಫೆ. ನಾವು ಕೆಫೆಯಲ್ಲಿ ಭೇಟಿಯಾಗೋಣ. ಅಟ್ ದ ಕೆಫೆ, ಎಲ್ಲಿ? ಕೆಫೆಯಲ್ಲಿ ಮೀಟ್ ಮಾಡ್ತಾ ಇರೋದು. ಸೊ ಇಲ್ಲಿ ಕೆಫೆ ಅಂತ ಹೇಳುವಾಗ ಅದು ಆ ಒಂದು ಲೊಕೇಶನ್ ಬಗ್ಗೆ ಗೊತ್ತಾಗ್ತಾ ಇದೆ ಈ ವಾಕ್ಯದಲ್ಲಿ. ಅರ್ಥ ಆಯ್ತಾ? ಲೆಟ್ಸ್ ಮೀಟ್ ಅಟ್ ದ ಕೆಫೆ. ಸೊ ಅದಕ್ಕೆ ನಾವು ಅಟ್ ಎಂಬ ಪದವನ್ನು ಬಳಸಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್, ದ ಮೂವಿ ಸ್ಟಾರ್ಟ್ಸ್ ಅಟ್ 7 PM. ಚಲನಚಿತ್ರವು ಸಂಜೆ 7 ಗಂಟೆಗೆ ಪ್ರಾರಂಭವಾಗುತ್ತದೆ. ಸೊ ಇಲ್ಲಿ ನೋಡಿ, ಒಂದು 7 PM, ಅಟ್ 7 PM ಅಂದ್ರೆ ನಮಗೆ ಟೈಮ್, ಸಮಯದ ಬಗ್ಗೆ ನಮಗೆ ಒಂದು ಗೊತ್ತಾಗ್ತಾ ಇದೆ. ಒಂದು ಸ್ಪೆಸಿಫಿಕ್ ಟೈಮ್ ಬಗ್ಗೆ, ಒಂದು ನಿರ್ದಿಷ್ಟ ಸಮಯದ ಬಗ್ಗೆ ನಮಗೆ ಇದು ಈ ವಾಕ್ಯದಲ್ಲಿ ಗೊತ್ತಾಗ್ತಾ ಇದೆ. ಅದಕ್ಕೆ ಅಟ್ 7 PM ಅಂತ ಬರಿಬೇಕು. ನೀವು ಬೈ 7 PM, ಆನ್ 7 PM ಆ ಥರ ಬರೆದ್ರೆ ತಪ್ಪಾಗುತ್ತೆ. ಓಕೆ, ಸೊ ದ ಮೂವಿ ಸ್ಟಾರ್ಟ್ಸ್ ಅಟ್ 7 PM. ಅರ್ಥ ಆಯ್ತಾ? ಸೊ ಇದು ಅಟ್ ಪದದ ಬಗ್ಗೆ.